ಎಷ್ಟೇ ಹಳೆಯದಾಗಿರುವಂಥ ಎಷ್ಟೇ ವರ್ಷಗಳಿಂದ ಇರುವಂತಹ ಬಂಗು ಪಿಗ್ಮೆಂಟೇಷನ್ ಅಥವಾ ಕಪ್ಪು ಕಲೆಗಳು ಮಚ್ಚೆಗಳಾಗಿದ್ದರೂ ಕೂಡ ಈ ಒಂದು ಎಲೆಯ ರಸ ತಾಗಿದ್ರೆ ಸಾಕು ಒಂದೇ ದಿನದಲ್ಲಿ ಮಂಗಮಾಯವಾಗುತ್ತೆ. ಇದನ್ನು ನಾನು ಹೇಳ್ತಾ ಇರೋದಲ್ಲ, ಆಯುರ್ವೇದದಲ್ಲೇ ಇದನ್ನು ಹೇಳಲಾಗಿದೆ. ಈ ಒಂದು ಎಲೆಯ ರಸ ಹಚ್ಚಿದ್ರೆ ಸಾಕು ನಮ್ಮ ಮುಖದಲ್ಲಿ ಇರುವಂತಹ ಬಂಗು ಪಿಗ್ಮೆಂಟೇಷನ್ ಎಲ್ಲನೂ ಕೂಡ ನಿವಾರಣೆಯಾಗಿ ಮುಖ ಅನ್ನುವಂಥದ್ದು ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗುತ್ತೆ. ಕಪ್ಪು ಚುಕ್ಕೆಗಳು ಮಚ್ಚೆಗಳು ಎಲ್ಲವೂ ಕೂಡ ಮೊಡವೆ ಕಲೆಗಳು ಕೂಡ ದೂರವಾಗುತ್ತೆ, ಮಾಯವಾಗುತ್ತೆ ಈ ಒಂದು ಎಲೆಯ ರಸ ತಾಗಿದ್ರೆ ಸಾಕು. ಹೌದು ಸ್ನೇಹಿತರೆ, ಈ ಒಂದು ಎಲೆಯ ರಸವನ್ನು ಹಚ್ಚೋದ್ರಿಂದ ಎಂಥದ್ದೇ ಒಂದು ಸ್ಕಿನ್ ಅಲರ್ಜಿ ಅಥವಾ ಚರ್ಮದಲ್ಲಿ ಇರುವಂತಹ ಕಪ್ಪು ಕಲೆಗಳ ನಿವಾರಣೆಗೆ ತುಂಬ ಹೆಲ್ಪ್ ಆಗುತ್ತೆ. ಇನ್ನು ಮುಖದಲ್ಲಿ ಇರುವಂಥ ಬಂಗು ಪಿಗ್ಮೆಂಟೇಷನ್ ಆರಾಮಾಗಿ ಹೋಗಿಸ್ಕೊಳ್ಳೋದಕ್ಕೆ ಇದು ಸಹಕಾರಿಯಾಗುತ್ತೆ. ಹಾಗಾದರೆ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ಕೊಳ್ಳೋಣ. ನಾನಿಲ್ಲಿ ಒಂದಷ್ಟು ತುಳಸಿ ಎಲೆಗಳನ್ನು ತೊಗೊಂಡಿದ್ದೀನಿ. ಹೌದು, ತುಳಸಿ ರಸ ಸಾಕು ಎಷ್ಟೇ ವರ್ಷಗಳಿಂದ ಇರುವಂತಹ ಬಂಗಾಗಿದ್ದರೂ ಕೂಡ ಆರಾಮಾಗಿ ಮಂಗಮಾಯವಾಗುತ್ತೆ. ಇನ್ನು ತುಳಸಿ ಎಲೆ ಎಷ್ಟು ಪವಿತ್ರವಾದದ್ದು ಖಂಡಿತವಾಗ್ಲೂ ಹೌದು ಸ್ನೇಹಿತರೆ. ತುಳಸಿ ಗಿಡ ಇಲ್ದಲೇ ಇರುವಂತಹ ಮನೆಯೇ ಇಲ್ಲ. ತುಳಸಿಯನ್ನು ನಾವು ದೇವರು ಅಂತೇಳಿ ಪೂಜೆ ಮಾಡ್ತೀವಿ. ಪ್ರತಿಯೊಂದು ಮನೆಯ ಮುಂದೆ ತುಳಸಿ ಗಿಡ ಇರುತ್ತೆ. ಹಾಗೆ ಪೂಜೆ ಮಾಡುವಂಥ ಈ ಒಂದು ತುಳಸಿ ಗಿಡ ನಮ್ಮ ಮುಖಕ್ಕೆ ನಮ್ಮ ಚರ್ಮಕ್ಕೆ ತುಂಬ ಒಳ್ಳೆಯದು. ಹಾಗೆ ಇದನ್ನು ಜಗಿದು ನಾವು ತಿನ್ನೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಕೆಮ್ಮು, ಕಫ, ನೆಗಡಿ, ಶೀತ ಈ ರೀತಿ ಎಲ್ಲ ರೀತಿಯ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತೆ. ಜೊತೆಗೆ ಈ ಒಂದು ಎಲೆಯ ಸೇವನೆಯಿಂದ ವೆಯ್ಟ್ ಲಾಸ್ಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಆರೋಗ್ಯಕ್ಕೆ ತುಂಬಾ ಹೆಲ್ಪ್ ಆಗುವಂಥ ಈ ಒಂದು ಗಿಡವನ್ನು ನಾವು ಇದರ ರಸವನ್ನು ಹಚ್ಚುತ್ತಾ ಬರೋದ್ರಿಂದ ಕಪ್ಪು ಕಲೆಗಳು ಬೊಂಗು ಎಲ್ಲನೂ ಕೂಡ ಮಾಯವಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಉಸಿರಾಟದ ತೊಂದರೆ ಇದ್ದರೆ ಅದು ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ. ಜೊತೆಗೆ ಇದನ್ನು ನಾವು ಈ ಒಂದು ಗಿಡದ ಒಂದು ಗಾಳಿಯ ಸೇವನೆಯಿಂದ ನಮ್ಮ ಉಸಿರಾಟದ ಅನೇಕ ರೀತಿಯ ತೊಂದರೆಗಳು ದೂರ ಆಗುತ್ತೆ. ಒಳಜ್ವರ ಅಥವಾ ಕೆಮ್ಮು, ಕಫ, ನೆಗಡಿ ಎಲ್ಲನೂ ಕೂಡ ನಿವಾರಣೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಅದೇ ರೀತಿಯಾಗಿ ನಮ್ಮ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು, ಹಾಗೆ ನಮ್ಮ ಚರ್ಮಕ್ಕೂ ಕೂಡ ತುಂಬ ಒಳ್ಳೆಯದು ಈ ಒಂದು ತುಳಸಿ ಎಲೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ಒಂದಷ್ಟು ತುಳಸಿ ಎಲೆಗಳನ್ನು ತೊಗೊಂಡಿದ್ದೀನಿ. ಅದರ ಒಮ್ಮೆ ನೋಡಿ ಬರೀ ಎಲೆಗಳನ್ನು ಮಾತ್ರ ತೆಗೆದ್ಬಿಟ್ಟು ದಂಟನ್ನು ಬಿಸಾಕ್ಬಿಟ್ಟು ಅದನ್ನು ಮೊದಲು ತೊಳ್ಕೊಳ್ಬೇಕು. ಯಾಕಂದರೆ ಹೊರಗಡೆ ಇರೋವಂಥ ಗಿಡ ಅಲ್ವಾ, ಹಾಗಾಗಿ ಧೂಳು ಎಲ್ಲನೂ ಬಂದು ಕೂತಿರುತ್ತೆ. ಇದರಿಂದ ಇನ್ನಷ್ಟು ಇನ್ಫೆಕ್ಷನ್ ಆಗಬಾರ್ದಲ್ವ. ಹಾಗಾಗಿ ನಾನಿಲ್ಲಿ ತುಳಸಿ ಎಲೆಗಳನ್ನು ಒಂದಷ್ಟು ತೊಗೊಂಡಿದ್ದೀನಲ್ಲ ಅದನ್ನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಆ ನಂತರ ತೊಗೊಳ್ತಾ ಇದ್ದೀನಿ. ತುಂಬ ಒಳ್ಳೆಯದು ಸ್ನೇಹಿತರೆ. ಇದಕ್ಕೆ ನಾವು ಖರ್ಚು ಮಾಡುವಂಥ ಅಗತ್ಯನೇ ಇಲ್ಲ. ನಮ್ಮ ಮನೆ ಮುಂದೆನೇ ಸಿಗುವಂಥ ಗಿಡ ಇದಾಗಿರುತ್ತೆ. ಪ್ರತಿಯೊಬ್ಬರ ಮನೆ ಮುಂದೆನೇ ಇರುತ್ತೆ. ಇದನ್ನು ತೆಗೆದು ನಮ್ಮ ಮುಖಕ್ಕೆ ಹಚ್ಚೋದ್ರಿಂದ 100% ಆಗಿ ಒಳ್ಳೆಯ ರಿಸಲ್ಟು ನಿಮಗೆ ಸಿಗುತ್ತೆ ಸ್ನೇಹಿತರೆ. ಇನ್ನು ಈ ಒಂದು ಎಲೆಗಳನ್ನು ನೋಡಿ ನಾನು ಚೆನ್ನಾಗಿ ನೀರು ಹಾಕ್ಬಿಟ್ಟು ಒಮ್ಮೆ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಈ ಒಂದು ತೊಳೆದಿರುವಂಥ ಎಲೆಗಳೇನಿರುತ್ತೆ ಅದನ್ನು ಒಂದು ಕುಟಾಣಿಗೆ ಹಾಕಿಬಿಟ್ಟು ನಾವು ಚೆನ್ನಾಗಿ ಕುಟ್ಕೊಳ್ಬೇಕು. ಅಂದರೆ ನಾವು ಇದರ ರಸವನ್ನು ಮಾತ್ರ ಇಲ್ಲಿ ತೊಗೊಳ್ಬೇಕಾಗತ್ತೆ. ಇದಕ್ಕೆ ನಾವು ಖರ್ಚು ಮಾಡುವಂಥ ಅಗತ್ಯ ಇಲ್ಲ. ನಮ್ಮ ಮನೆ ಮುಂದೆನೇ ಸಿಗುವಂಥ ಗಿಡ ಆಗಿರೋದ್ರಿಂದ ಈ ಒಂದು ಗಿಡದ ಎಲೆಯನ್ನು ತೊಗೊಳ್ಳೋದು, ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಈ ರೀತಿ ರಸವನ್ನು ತೆಕ್ಕೊಳ್ಳೋದು. ನೋಡಿ, ಇದಕ್ಕೆ ಎಕ್ಸ್ಟ್ರಾ ನೀರು ಹಾಕೋಂಥ ಅವಶ್ಯಕತೆ ಇಲ್ಲ. ನಾವು ಏನು ತೊಳೆದಿರ್ತೀವಲ್ಲ ಅದರಲ್ಲೇ ಸ್ವಲ್ಪ ನೀರಿರುತ್ತೆ ಎಲೆಗಳಲ್ಲಿ. ಹಾಗೆಯೇ ಅದನ್ನು ಜಜ್ಕೊಳ್ಬೇಕು. ಚೆನ್ನಾಗಿ ಜಜ್ಕೊಳ್ಳೋದ್ರಿಂದ ಅದು ರಸ ಬಿಟ್ಕೊಳ್ಳುತ್ತೆ. ಆ ಒಂದು ರಸವನ್ನು ಮಾತ್ರ ತೊಗೊಳ್ಬೇಕು. ಹಾಗಾಗಿ ನೀರೇನು ಹಾಕಬಾರ್ದು. ಚೆನ್ನಾಗಿ ಹಿಂಡಿ ಎಷ್ಟು ಸಾಧ್ಯನೋ ಅಷ್ಟು ರಸ ಬರುತ್ತಲ್ಲ ಅದನ್ನೆಲ್ಲನೂ ತೊಗೊಳ್ಬೇಕು. ಹತ್ತತ್ರ ನನಗೆ 1 ಟೀ ಸ್ಪೂನ್ ಆಗುವಷ್ಟು ಈ ಒಂದು ತುಳಸಿ ಎಲೆಯ ರಸ ಅನ್ನುವಂಥದ್ದು ಸಿಕ್ಕಿದೆ. ತುಂಬ ಪ್ಯೂರ್ ಆಗಿರುವಂಥ ರಸ, ತುಂಬಾ ಔಷಧೀಯ ಗುಣಗಳನ್ನು ಒಳಗೊಂಡಿದೆ. ನೆಗಡಿ, ಕೆಮ್ಮು, ಕಫ ಇದ್ದರೆ ಈ ಒಂದು ರಸವನ್ನು ಹಾಗೆ ಕುಡಿಸೋದ್ರಿಂದನೂ ಕೂಡ ತುಂಬ ಬೇಗನೆ ಕಡಿಮೆ ಆಗುತ್ತೆ ಸ್ನೇಹಿತರೆ. ಅದರಲ್ಲೂ ಮಕ್ಕಳಿಗೆ ತುಂಬ ಶೀತ, ಕೆಮ್ಮು, ನೆಗಡಿ ಆಗಿರುತ್ತಲ್ಲ ಅದನ್ನು ನಿವಾರಣೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ತುಂಬ ಪ್ಯೂರ್ ಆಗಿರುವಂಥ ರಸ. ಇನ್ನು ಈ ರೀತಿ ತೆಗೆದಿಟ್ಕೊಂಡಿರುವಂಥ ರಸಕ್ಕೆ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು, ಅದಕ್ಕಿಂತ ಜಾಸ್ತಿ ಬೇಕಾಗೋದಿಲ್ಲ, ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಏನಾದರೂ ಹೆಚ್ಚಾಗ್ತಾ ಇದ್ದರೆ ಕೊಬ್ಬರಿ ಎಣ್ಣೆ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಬರೀ ಅದನ್ನಷ್ಟೇ ನೀವು ರಾತ್ರಿ ಹಚ್ಚಿ ಮಲಗೋದ್ರಿಂದನೂ ಕೂಡ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಆನಂತರ 1 ಟೀ ಸ್ಪೂನ್ ಆಗುವಷ್ಟು ಜೇನುತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಪ್ಯೂರ್ ಆಗಿರುವಂಥ ಆರ್ಗ್ಯಾನಿಕ್ ಜೇನುತುಪ್ಪವನ್ನೇ ತೊಗೊಳ್ಳಿ. ಆನಂತರ 1 ಟೀ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಆಲೋವೆರಾ ಜೆಲ್ಲನ್ನು ತೊಗೊಳ್ತಾ ಇದ್ದೀನಿ. ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ತೀವಿ ಅಂದರೆ ಹೊರಗಡೆ ಮಾರ್ಕೆಟಲ್ಲಿ ಸಿಗೋವಂಥ ಅಲೋವೆರಾ ಜೆಲ್ಲನ್ನು ಹಾಕ್ಕೊಳ್ಬೋದು. ಇಲ್ಲ ಮನೆ ಹತ್ರನೇ ಇದೆ, ನಮಗೆ ಗಿಡ ಇದೆ, ಪ್ಯೂರ್ ಆಗಿರೋವಂಥ ಅಲೋವೆರಾ ಜೆಲ್ ಸಿಗುತ್ತೆ ಅಂದರೆ ಅದನ್ನಾದರೂ ನೀವು ಸೇರಿಸ್ಕೊಳ್ಬೋದು. ಯಾವುದಾದ್ರೂ ಸೇರಿಸ್ಕೊಳ್ಬೋದು. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತುಳಸಿ ರಸ, ಕೊಬ್ಬರಿ ಎಣ್ಣೆ, ಜೇನುತುಪ್ಪ ಜೊತೆಗೆ ಅಲೋವೆರಾ ಜೆಲ್ಲು ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಪ್ಯೂರ್ ಆಗಿರುವಂಥ ಒಂದು ಕ್ರೀಮ್ ಅನ್ನುವಂಥದ್ದು ರೆಡಿ ಆಗುತ್ತೆ.
ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿರೋವಂಥ ಕ್ರೀಮ್ ರೀತಿ ಏನು ರೆಡಿಯಾಗಿದೆ, ಇದನ್ನು ನೀವು ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕಿ ಹಾಗೆ ಹೊರಗಡೆನೂ ಕೂಡ ಇಟ್ಕೊಳ್ಬೋದು, ಅಥವಾ ಫ್ರಿಜ್ಜಲ್ಲಿ ಇಟ್ಕೊಳ್ತೀವಿ ಅಂದರೆ 15-20 ದಿನ ಆರಾಮಾಗಿ ನೀವು ಬಳಸ್ಕೊಳ್ಬೋದು. ಇಲ್ಲ ನಾವು ಒಂದು 5-6 ದಿನ ವಾರಕ್ಕಾಗೋಷ್ಟು ಮಾಡ್ಕೊಳ್ತೀವಿ ಅಂದರೆ ಹೊರಗಡೆ ಆರಾಮಾಗಿ ಇಟ್ಕೊಳ್ಬೋದು. ಇದನ್ನು ನೀವೇನು ಮಾಡಬೇಕಪ್ಪ ಅಂದರೆ ಪ್ರತಿದಿನ ರಾತ್ರಿ ಮಲಗೋದಕ್ಕೆ ಮುಂಚೆ ನೀಟಾಗಿ ಫೇಸ್ ವಾಶನ್ನು ಮಾಡ್ಕೊಳ್ಬೇಕು. ಎಣ್ಣೆ ಧೂಳಿನಂಶ ಏನೂ ಇರಬಾರ್ದು. ಆ ರೀತಿ ಚೆನ್ನಾಗಿ ಮುಖವನ್ನು ತೊಳೆದ್ಬಿಟ್ಟು ಆ ನಂತರ ನಿಮ್ಮ ಮುಖಕ್ಕೆ ಈ ಒಂದು ಕ್ರೀಮ್ ಏನು ರೆಡಿ ಮಾಡ್ಕೊಂಡಿದ್ದೀರಾ ಅದನ್ನು ನೀಟಾಗಿ ಹಚ್ಚುತ್ತಾ ಹೋಗಬೇಕು. ಹಚ್ಚಿಬಿಟ್ಟು ಒಂದು 4-5 ನಿಮಿಷ ನಿಧಾನವಾಗಿ ಮಸಾಜನ್ನು ಮಾಡ್ಕೊಳ್ಳಿ. ಈ ರೀತಿ ಪ್ರತಿದಿನ ರಾತ್ರಿ ಮಲಗೋದಕ್ಕೆ ಮುಂಚೆ ನೀವು ಈ ಒಂದು ಕ್ರೀಮನ್ನು ಮುಖಕ್ಕೆ ಹಚ್ಚಿ ಮಸಾಜನ್ನು ಮಾಡ್ತಾ ಬರೋದ್ರಿಂದ ತುಂಬ ಬೇಗನೆ ಒಳ್ಳೆಯ ರಿಸಲ್ಟ್ ಅನ್ನುವಂಥದ್ದು ಸಿಗುತ್ತೆ. ಬೆಳಗ್ಗೆ ಎದ್ದು ಬಿಸಿನೀರಲ್ಲಿ ಅಂದರೆ ಉಗುರು ಬೆಚ್ಚಗಿರೋವಂಥ ನೀರಲ್ಲಿ ನೀಟಾಗಿ ಮುಖವನ್ನು ತೊಳಿತಾ ಬನ್ನಿ. ಈ ರೀತಿ ಮಾಡ್ತಾ ಬರೋದ್ರಿಂದ ತುಂಬ ಬೇಗನೆ ಬಂಗು ಅನ್ನೋವಂಥದ್ದು ನಿವಾರಣೆ ಆಗ್ತಾ ಬರುತ್ತೆ. ಎಲ್ಲೂ ಕೂಡ ನಿಮಗೆ ಸ್ವಲ್ಪನೂ ಅನಿಸೋದಿಲ್ಲ ನಮಗೆ ಬಂಗಿತ್ತು ಅಂತೇಳಿ. ಅದ್ರ ಜೊತೆಗೆ ಕಪ್ಪು ಕಲೆಗಳಾಗಿರ್ಬೋದು, ಮೊಡವೆ ಕಲೆಗಳಾಗಿರ್ಬೋದು, ಅಥವಾ ಸನ್ ಟ್ಯಾನು, ಸನ್ ಬರ್ನು ಎಲ್ಲನೂ ಕೂಡ ರಿಮೂವ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ತುಂಬ ನಮಗೆ ಸ್ಕಿನ್ನು ಜೋತು ಬೀಳಲಿಕ್ಕೆ ಶುರುವಾಗಿದೆ, ಅಥವಾ ನಮಗೆ ಕಣ್ಣಿನ ಸುತ್ತ ಕಪ್ಪಾಗ್ತಾ ಇದೆ, ತುಟಿಯ ಸುತ್ತ ಕಪ್ಪಾಗ್ತಾ ಇದೆ ಅಂದರೆ ಇದನ್ನು ಹಚ್ಚಿ ತುಂಬ ಬೇಗನೆ ಅದು ಕೂಡ ನಿವಾರಣೆ ಆಗ್ತಾ ಬರುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಚರ್ಮ ಅನ್ನೋವಂಥದ್ದು ತುಂಬ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಜೊತೆಗೆ ಒಂದು ಒಳ್ಳೆ ಗ್ಲೋ ಅನ್ನೋವಂಥದ್ದು ನಮ್ಮ ಮುಖದಲ್ಲಿ ಬರಲಿಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಯಾವುದೇ ರೀತಿಯ ಖರ್ಚಿಲ್ದೇ ಮನೆಯಲ್ಲೇ ಮಾಡ್ಕೊಳ್ಳುವಂಥ ಈ ಒಂದು ಕ್ರೀಮನ್ನು ಹಚ್ಚುತ್ತಾ ಬರೋದ್ರಿಂದ 10-20 ವರ್ಷಗಳ ಬಂಗಿನ ಸಮಸ್ಯೆ ಕೂಡ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ. ನೀವು ಕೂಡ ಯಾವ ರೀತಿಯಾಗಿ ಬಂತು ಅಂತೇಳಿ ಕಮೆಂಟ್ ಮಾಡಿ. ನಾನು ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಥ್ಯಾಂಕ್ ಯು. ಹೋಗಿ ಬರಲಾ?